ಇಂಥ ಒಳ್ಳೆ ದಿನ ಬರ್ತದೆ ಅಂತ ಕನ್ಸಲ್ ನೆನ್ಸಿಲ್ಲ ಕಣಕ್ಕ. ಕೆರೆ ನೋಡು ಎಂಥ ಜನದ ಕೆರೆ ತುಂಬಿ ಕೋಡ್ ಬಿತ್ತು ಹೋಗ್ತಿತ್ತಲ್ಲ ಯಾಕ. ಆ ಸಂತೋಷಕ್ಕೆ ಆ ಕೋಗಿಲೆ ಚಿಲಿಪಿಲಿ ಅಂತ ಕೂಗಾಡ್ತವಲ್ಲ ಯಾಕ. ಆ ಪಕ್ಷಿಗಳು ನೋಡಕ್ಕೆ ಎಂಥ ಚೆನ್ನಾಗಿ ಆಡ್ತವೆ. ಇದಕ್ಕೆಲ್ಲ ನಮ್ಮಪ್ಪ ಸಿದ್ದರಾಮಣ್ಣನ ದಯನೇ ಕಾರಣ ಕಣಕ್ಕ. ಅಕ್ಕ ಈ ಸಮಯದಲ್ಲಿ ಆ ನಮ್ಮ ಅಪ್ಪನ್ನ ಶಾಣೆ ಮಾಡ್ಬೇಕು ಕಣಕ್ಕ. ಎಲ್ಲರೂ ಸೇರಿ ಆ ಸಿದ್ದರಾಮನ ಧ್ಯಾನ ಮಾಡೋಣ ಕಣಕ್ಕ. ಈ ನಮ್ಮ ಸನ್ನಲಾಪುರದಲ್ಲಿ ಸಿದ್ದರಾಮ ದೇವರು ಕೆರೆಯನ್ನ ಕಟ್ಟಿ ಅಲ್ಲಿದ್ದ ನೀರಿನ ಬರ ಎಲ್ಲ ಹರಿಸ್ಬಿಟ್ರಲ್ಲ ಗಿಜ್ಜ ಈಗ ಇಂಥ ದಿನ ಬಂದಾಗಲ್ಲ ಯಾರು ತಿಳಿದ್ರೆ ಗಿಜ್ಜ ಅಲ್ಲ ಕಡೆ ಈಗ ಕೆರೆಯಾಗೋಯ್ತು. ಈಗ ಬಂಗಾರದಂತ ನೀರು ತುಂಬಿಕೊಂಡು ಪಡ್ಪಡ ಅಂತ ಹೊಳಿತಾ ಇದೆ. ಇಂದ ನಮ್ಮೂರಿನ ಗಂಡು ಮಕ್ಕಳಿಗೆ ಮದುವೆ ಆಗೋಗ್ತದೆ ಕಡೆ. ಏನ್ ಚೆನ್ನಕ್ಕ ಕೊರವಂಜಿ ಕಾಲಿಂದನೇ ಹೇಳ್ದಂಗೆ ಹೇಳ್ತೀನಿ. ಈ ಊರಿನ ಹುಡುಗರಿಗೆಲ್ಲ ಮದುವೆ ಆಯ್ತದೆ ಅಂತೀಯ ಕಡೆ ಯಾಕ ನಮಗೆ ಇಂತಿದು ನೀರಿನ ಬರ ಒಂದೆಯ ಅದಕ್ಕೆ ನಮ್ಮೂರಿನ ಗಂಡ ಇಟ್ಲಿಗೆಲ್ಲವ ಕೈ ಕೊಟ್ಟು ಮದುವೆ ಮಾಡ್ತಿರ್ಲಿಲ್ಲ. ಈಗ ಕೆರೆಯ ಕೊಟ್ಟು ಬಂಗಾರದಂತ ನೀರು ತುಂಬಿಕೊಂಡು ಪಡ ಅಂತ ಹೊಡಿತಾ ಇದೆ. ಈಗ ಹೇಳ್ತಿದ್ದವ್ರಿಗೆ ಹಿಂದೇನೆ ರೋಗ ಕಾಲಿಗೆ ಬಿದ್ದು ಮದುವೆ ಮಾಡ್ತಾರೆ.
ಯಾಕ ಚೆನ್ನಕ್ಕ ದೇವಕ್ಕ ನನ್ನ ಗಂಡ ನೆನ್ನೆಯಿಂದ ಸುರು ಮಾಡ್ಕೊಂಡವನೇ. ಏನಂತ ಗೊತ್ತಾ, ಕೆರೆ ಹತ್ರ ಆಯ್ತಲ್ಲ, ಪಾತಾಳ ಬಾವಿದ ನೀರು ತಪ್ಪಲ್ಲ. ಅದಕ್ಕೇನಂತ ಗೊತ್ತಾ, ಗಿರ್ಜಾ ನೀನು ಅಡುಗೆ ಮಾಡು, ಹಿರಿಯಳೆ ಹೋಗಿ ನೀರು ತರಲಿ ಅಂತ ಹೇಳ್ತಾನೆ. ಯಪ್ಪ ನೀರು ಹೊರಗೆ ತಾನೆ ನನ್ನ ಮದುವೆ ಆಗಿದ್ದು, ನನಗೆಲ್ಲ ಅಡುಗೆ ಮಾಡಕ್ ಬರಲ್ಲ ಕಣಪ್ಪ ಅಂತ ನಾನು ಸೊರೇನೆ ಅಂತ ಯವ್ವ. ಯಾಕ ನೀ ಒಬ್ರೇ ಬಂದ್ರೆ ನಾನು ಅಷ್ಟೊಂದು ಬಡ್ಕೊಂಡ್ರು ತಡ. ಅದಕ್ಕೆ ಈಗಂತಾರಂತೆ ನಾನು ಇವಾಗ ಸೊರ್ಯಾಗಂತ ಕಣಕ. ಯಾಕತ್ತ ನಾನು ಸೊರಗೆ ಅಂದೆ, ಯಪ್ಪ ನನ್ಗೆ ಅಡುಗೆ ಮಾಡಕ್ ಬರೋದಿಲ್ಲ, ನೀರು ತಂದು ಹಾಕ್ತೀನಿ, ನಾನೇ ಸುಮ್ಮನೆ ಕಣಕ. ಯಾಕ ನನ್ನ ಗಂಡ ಏನಾರು ಒಂದೇ ಕೊಡ್ಲಿ ಪಾಟ್ ಪಾಡ ಅಂತ ನಾಟೆ ಕೊಡ್ತೀನಿ. ಕಣಕ ಅಡಿಗೆ ಮಾಡ್ಬೇಕು, ನೀರು ಹೊರಬೇಕು, ಯಾಕ ಗೊತ್ತಿರ್ಲಿ ಅಲ್ವಲ್ಲಿ ಇನ್ನು ಶುರು ಮಾಡ್ಕೊಂತೀನಿ ನೋಡು. ಅಲ್ಲ ಹೊಟ್ಟೆ ನೋವು ಅಂತ ನೋವು ಅಂತ ಹೇಳ್ಕೊಡ್ತೀವಿ, ಇಂಥ ಯಾವ ಥರ ಒಂದಿಸ್ಲಾರ ಹೇಳ್ಕೊಟ್ಟ. ಯಾಕ ಇನ್ನು ಮೇಲೆ ಶುರು ಮಾಡ್ಕೊಂತೀನಿ ನೋಡು. ನಾನು ಗಂಡನ ಕೈಯಲ್ಲಿ ಸೀರೆ ಒಗಿಸಿ ಸೌತಿ ಕೈಲಿ ನೀರು ತಗ್ಸಿ ಆರಾಮಾಗಿತ್ತೆ ಕಣಕ. ನಂಗೂ ಸಾಕಾಗೋಗೈತಿ. ಹೆಣ್ಣ ಹುಟ್ಟಿದ್ದಕ್ಕೆ ಕೊಟ್ಕೊಂಡು ಎಂಟ್ರಂದ್ರೆ ಕೂಡಿ ಕೆಲಸ ಮಾಡೋ ಆಳಂತ ತಿಳ್ಕೊಂಡು ಈಗಿನ ಕಾಲದಲ್ಲಿ ಬಲುಗೋಳಿ ಕಂತಿಂತಾರೆ. ನೆಲ್ಲಿಕಾಯ ಹೋಗ ಅವ್ರಿಗೆಲ್ಲ ಹಿಂಗೆ ಮಾಡ್ಬೇಕಣೆ ಗಿಜ್ಜ ಕಣಕ. ಒಗಸ್ತೆ ಇದ್ರು ಆ ಮಟ್ಟ ಕಾಲ ತೊರಬೇಕು ಅಂತ ಗಂಡಂದಿರು. ಒಳ್ಳೆ ಗಂಡಂದಿರಾದ್ರೆ ಏನ್ ಮಾಡ್ಬೇಕು ಅಂತಿ? ಒಳ್ಳೆ ಗಂಡಂದಿರಾದ್ರೆ ಪಾದ ತೊಳೆದು ಅವ್ರ ಸೇವೆ ಮಾಡ್ಬೇಕು, ನಿಯತ್ತಾಗಿ ನಡ್ಕೋಬೇಕು. ಅದ್ರಿಂದ ನಮಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು. ಯಾಕ ನೀವು ಹೇಳೋದು ಒಳ್ಳೆಯದಾಗಿರ್ಬೇಕು, ಕೆಟ್ಟದಾಗಿರ್ಬೇಕು ಅಂತಲ್ಲ ಮತ್ತೆ ಕಣಕ. ಅಂದ್ರೆ ಅವ್ರು ಹೇಳಿರೋದು ನಿಜ ಅನ್ಸಕ್ಕಲ್ಲ. ಯಾರಕ್ಕ? ನಮ್ಮ ಶಿವಶರಣ ಶರಣೆಯರು ಏನ್ ಹೇಳಿದಾರಕ್ಕ? ಹೇಳ್ತೀನಿ ಕೇಳ್ರಿ. ಹೇಳಕ್ಕ. ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಚರಣ ಸ್ಮರಣೆಯನ್ನು ಮಾಡಿ ಅತ್ತೆ ಮಾವರು ತನ್ನ ಹೆತ್ತವರೆಂದು ತಿಳಿದು ಭಕ್ತಿಯಿಂದಲೇ ನಮಿಸಿ ಪತಿಯೇ ಪರದೈವನೆಂದು ಶ್ರೀಪಾದಕ್ಕೆ ಹಚ್ಚಿ ಮನೆಯ ಮುಂಭಾಗವನ್ನು ಸಗಣಿ ನೀರಿನಿಂದ ಸಾರಿಸಿ ರಂಗವಲ್ಲಿಯಲ್ಲಿಟ್ಟು ಮನೆಯ ಮುಂಭಾಗವನ್ನು ಸಗಣಿ ನೀರಿನಿಂದ ಸಾರಿಸಿ ರಂಗವಲ್ಲಿಯನ್ನಿಟ್ಟು ಸ್ನಾನ ಪೂಜಾದಿಗಳನ್ನು ಪೂರೈಸಿ ಮನೆ ಕೆಲಸದಲ್ಲಿ ತೊಡಗಿ ಶುದ್ಧ ನಡೆ ನುಡಿಯಿಂದ ಮನೆ ಮಂದಿರ ಮನೆಗೆದ್ದು ಎಲ್ಲರ ಪ್ರೀತಿಗೆ ಪಾತ್ರರಾದರೆ ಹರತ ಮೆಚ್ಚಿ ಗೃಹಲಕ್ಷ್ಮಿ ನೀನಾಗೆ 100 ಕಾಲ ಬಾಳೆಂದು ಹರಸುವನು ಕಣಗಿತ್ತು. ನಾವಿನ ಮೇಲೆ ಹಂಗೆ ನಡ್ಕೋಬೇಕು, ಹೆಣ್ಣಾಗ್ಬಾಳ ಸಾಧ್ಯ. ಅಯ್ಯೋ ಯಾಕ ಅದೇನೋ ಹೇಳ್ತಾರಲ್ಲ, ಮಗ್ಸತ್ರು ಅದೇನೋ ಹೇಳ್ತಾರ, ನೀನ್ ಚೆನ್ನಾಗಿ ಹೇಳ್ತಿ ಹೇಳಕ್ಕ. ಇನ್ಮೇಲೆ ನೀನು ಬೇಡ, ನಗ್ಗಾನು ಬೇಡ. ಊರ್ಗೊಳ್ಳೆ ಬಂಗಾರದಂತ ಕೆರೆಯಾಗೈತೆ, ದೊಡ್ಡ ಕೆರೆಯಾಗೈತೆ, ಬಂಗಾರದಂತ ನೀರು ತುಂಬ್ಕೊಂಡೈತೆ. ಇನ್ಮೇಲೆ ನೀನು ಬೇಕಿಲ್ಲ, ನೀನ್ ನಗ್ಗಾನು ಬೇಕಿಲ್ಲ. ಈ ಪಾತಾಳದಂತ ಬಾಗಿಲಿ ಹನುಮಂತನುವಾದಂತ ಹಗ್ಗ ಬಿಟ್ಟು ನೀರ್ ಸೇರೋಕೆ ನಮ್ಗೇನ್ ಗ್ರಾಚಾರನ ಚೆನ್ನ
ನನಗೆ ಗಾಚಾರ ಶುರು ಆಯ್ತು ಕಣ್ರಕ್ಕ. ನಿಂಗೆ ಯಾಕ ಶುರುವಾಯ್ತು ಗ್ರಾಚಾರ? ನಿಂಗೊಬ್ಬಟ್ಟು ಹೊರಟು ಆಯ್ತು ದೇವದಂತ ಅಗವರ ಗ್ರಾಚಾರ. ಕಣ್ರಕ್ಕ ನನಗೆ ಗಾಚಾರ ಶುರು ಆಯ್ತು ಈಗ. ಯಾಕೆ? ನೀವೇನೋ ಈ ಹಗ್ಗ ಹೊರ ಕೆಲಸ ಇದ್ದಿಂದ ಎಲ್ಲ ಸೇರಿ ಒಂದು ಜ್ವಾಳ ಕಾಳು ಗಟ್ಟಿ ಕೊಡ್ತಿದ್ರಿ. ಅದು ನಿಂತೋಯ್ತು ಅಂದ್ರೆ ನಮ್ ಚಿಕ್ಕವ್ವ ಬಾಯಿಗೆ ಒಂದ್ ಬೈದು ಮುದ್ದೆ ಇಟ್ಟಾಳೆ. ಅಂದ್ರೆ ಚಿಕ್ಕವ್ವ ಇಷ್ಟಾಗತ್ತಿಲ್ವಲ್ಲ ನಿಂಗೆ? ಆಗ್ತದ ತಾಯಿ ನಿಮ್ ಹೋಗ್ತೀರಾ ಕೈ ಮುಂದೆ ಕೇಳ್ಕೊಂತೀನಿ. ನಾನು ಬಾಯಿಗೆ ಮಣ್ಣು ಹಾಕ್ಬೇಡ್ರಕ್ಕ. ಇವ್ ಹಗ್ಗ ನಿಮಗೆ ಬೇಡಾದ್ರು ಬೇಕಾದ್ರು ನನಗೆ ಕೊಡೋ ಕಾಳು ಗಲ್ಲಿ ತಪ್ಪಿಸ್ಬೇಡ್ರಕ್ಕ. ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬೇಡ್ರಕ್ಕ. ನಮಗ್ ಬೇಕಿದ್ರು ಬ್ಯಾಡವಿದ್ರು ಇವ್ನಿಗೆ ಕೊಡೋ ದವಸ ಧಾನ್ಯ ಕೊಡಬೇಕಂತೆ. ನನ್ನೇ ಗ್ರಾಚಾರ ಹೋಗಾಗ ಮುದೇವಿ ಅದ್ಯಾಕ ಬೈತಾರ ಜಾಣಪ್ಪ ಚಂದಲ್ವಾ? ಜಾಣ ಆಗಿದ್ರೆ ಇದೇ ಹೆಂಡತಿ ಸಕ್ಕಕ್ಕೆ 6 ತಿಂಗಳಲ್ಲಿ ಇನ್ನೊಬ್ಳು ಮಲ್ಕಾಯಿ ತಂದು ನನ್ನ ಬಾಯಿ ಕುಕ್ಕಾಯಿ ಕಟ್ಟಾಕ್ತೇನೆ. ನನ್ನ ಗಂಡಂಗೆ ಯಾಕೆ ನೀವಪ್ಪ ನಿಮ್ ಚಿಕ್ಕ ಭಯಕ್ಕಿಲ್ವಾ? ಅಲ್ಲ ಕಣೋ ನಿಮ್ ಚಿಕ್ಕವನ್ನ ನಮ್ಮಪ್ಪ ಹೆಂಡತಿ ಬೈದ್ರೆ ಹೆಂಗೆ ಅವ್ರು ಮಾತಾಡಿದ್ರೆ ಹೆಂಗೆ ಉದುರುತ್ತೇನೋ ಅಂತ ಆಯ್ತಂತ ಕುಂತಿರ್ತಾರೆ ಕಣಕ್ಕ. ನಮ್ಮ ಅಪ್ಪ ಬಾಯೆಲ್ಲೈತೆ ಊರೆಲ್ಲೈತೆ ಅಂತ ತಡಕ್ತಾ ಕೂತಿರ್ತಾನೆ. ನಮ್ ಚಿಕ್ಕವ ರಾಗ ಶುರು ಮಾಡ್ತಾನೆ, ತಾಳ ಆಗ್ತಾ ಕೂತ್ಕೊಂತಾನೆ. ನೀವು ಕೊಡೋ ದಿನಸಿ ಎಲ್ಲ ನಿಲ್ಕೋಯ್ತು ಅಂದ್ರೆ ನಮ್ ಚಿಕ್ಕವ್ ನಾಲ್ಗೆ ಆ ಎಣೆಯಂಗೆ ಕುಕ್ಕಂದ್ರಕ್ಕ ನಾನಿನ್ನ ಊರ್ ಬಿಟ್ಟು ಎಲ್ಲಾದ್ರೂ ಹೊರಟೋಯ್ತು ಕಣ್ರಕ್ಕ. ನೀನು ಮನೆ ಬಿಟ್ಟು ಹೋಗ್ತೀಯ, ಊರ್ ಬಿಟ್ಟು ಹೋಗ್ತೀಯ. ನಮ್ಮ ಸಿದ್ದರಾಮದೇವರು ಮಲ್ಲಿಕಾರ್ಜುನನ ದೇವಸ್ಥಾನ ಕಟ್ಟಿಸ್ತಾವ್ ಕಣ. ಅಲ್ಲಿ ಹೋಗಿ ಅಲ್ಲಿ ಸುಮಾರು ಒಂದು 500ರಿಂದ 600 ಜನ ಕೆಲಸ ಮಾಡ್ತಾವ್ರೆ. ನೀನ್ ಅಲ್ಲಿ ಹೋಗಿ ಕೆಲಸ ಊಟ ಸಿಗ್ತದ ಕಣ. ಗುರುಗಳ ಆಶೀರ್ವಾದ ಸಿಗ್ತದೆ ನಿನಗೆ. ಒಳ್ಳೇದು ಆಯ್ತು ಕಣ ಚೆನ್ನ. ದಾರಿ ತೋರಿಸಿದ ಹೋಗಿನ ಕೆಳಗೆ ಬೆಳೆ ಮೆಣಸಿನ ಮಾಡ್ಬಿಟ್ಟು ನಾನು ಗುರು ಪಾದಕ್ಕೆ ಹೊರಟೋಗ್ತೀನಿ. ನಮ್ ಚಿಕ್ಕವ್ಗೆ ನೀರು ತರಬೇಕು, ಬಟ್ಟೆನೂ ಒಗಿಬೇಕು, ಅಡಿಗೆನೂ ಮಾಡ್ಬೇಕು, ದನಿ ಮನೆ ಕಸನೂ ಹಾಕ್ಬೇಕನಕ್ಕ. ನಾನು ಆಗ್ಬೇಕಾಗುತ್ತೆ ಚಂದ ಅಂತ ಗೊತ್ತಾಗುತ್ತೆ ನಮ್ ಚಿಕ್ಕವ್ ಕಣಕ್ಕ. ಆಗ ಚಿಕ್ಕವ್ವ ಪೂಸಿ ಮಾಡ್ತಾರಿದ್ದಾಳವ್ವ, ಏನ್ ಮಾಡ್ತೀಯ? ಕತ್ತಿರಿಸಿ ಹೋಗೋರ್ ಕಣಕ್ಕ. ಮಲ್ಲಿಕಾರ್ಜುನ ಕೆಲ್ಸಕ್ಕೆ ಹೋಗ್ತೀನಿ ಕಣಕ್ಕ. ಯಾವ್ದಾದ್ರು ಸಿದ್ದರಾಮಣ್ಣಗಳು ಪಾದಕ್ ಬಿದ್ದು ಕೆಲಸ ಕೇಳ್ತೀನಿ ಕಣಕ್ಕ. ಕೊಟ್ಟ ಕಣಕ್ಕ. ಜೀವನಂತ ಅರ್ಥ ಏನ್ ಮಾಡ್ತೀವ? ಈಗ ನನ್ಗೆ ಅರ್ಧ ಹಿಂಗ್ ಬೇಡ ಕಣಕ್ಕ. ನಮ್ ಚಿಕ್ಕವನಿಗೆ ತಾಂಡ ನೀವೇ ಕೊಟ್ಬಿಟ್ಟ. ಯಾಕ ನೋಡಿ ಸರಿಯಾಗಿ ಯಾಕೆ ಕೊಟ್ಟ? ಅಲ್ಲ ಕಣಗಿದ್ದ ಎಂತ ಕೆಲಸ ಮಾಡೋದು ನೀನ್ ಹೇಳ್ಕೊಟ್ಟೆ ಕಣ್ಚಲ್ಲ ಕೈ ಮಾಡಿ ಅಂತ ಹೇಗೆ ಒಪ್ಕೊಂಡು ಹೋಗೋದು? ಈಗ ಎಲ್ಲಿ ಉದ್ಕೊಂಡು ಹೋಗಕ್ಕಾಗುತ್ತೆ? ನಡಿ ಎಳ್ಕೊಂಡು ಹೋಗ. ಹೆಂಗಿನ ಕಟ್ಟಾಗ ಆಗ್ತಾನೆ ನಮ್ ಗಂಡ ಎಲ್ಲ ತಂದ್ರೆ ನಿಮ್ಮಂತರು 4 ಜನ ಮಕ್ಕಳಿದಾರೆ ನನ್ಗೆ.
ಮೊಮ್ಮಕ್ಕಳು 4 ಜನ ಅದಾರೆ. ಹೊಡಿಲೆಯೋ ಬಡ್ಡಿ ಗಿಡ್ಡಣ್ಣ ಅಡ್ಡ ಬೇರು ಹೇಳು ತಾಯಿ ಓಂ ಕಾಳಿ ಹೇಳು ತಾಯಿ ಈತನ ಸಮಸ್ಯೆಗೆ ಉತ್ತರವನ್ನು ಹೇಳು ಈತನ ಸಮಸ್ಯೆಯನ್ನು ಬಗೆಹರಿಸು ಓಂ ಕಾಳಿ ಓಂ ಕಾಳಿ ಓಂ ಓಂ ಏನಯ್ಯ ನಿನ್ನ ಸಮಸ್ಯೆ ಬಗೆಹರಿಯುವುದಿಲ್ಲ ಹಾಗಂತ ಕಾಳಿ ಹೇಳ್ತಿದ್ದಾಳೆ. ಹಾಗಂತೀಯೋ ತಡಿ ಸ್ವಲ್ಪ ತಡಿ. ಓಂ ಕಾಳಿ ಹೇಳ್ತಾಯಿ ನಮ್ಮ ಪರಮ ಭಕ್ತ ಈತನ ಸಮಸ್ಯೆಯನ್ನು ಬಗೆಹರಿಸುತ್ತಾಯಿ. ಓಂ ಪರಮಣ ಸ್ವಾಹ ಹೇಳು. ಬಲಿಯಾಗಬೇಕೆ? 2 ಕಾಲಿಂದ 4 ಕಾಲಿಂದ 4 ಕಾಲಿಂದ ಬಲಿಯಾಗಬೇಕೆ? ಜಪ ಮಾಡಬೇಕು, ಪೂಜೆ ಮಾಡಬೇಕು. ಆಗಲಿ ತಾಯಿ, ಆಗಲಿ ತಾಯಿ, ನೀನು ಹೇಳಿದಾಗ ಕೇಳ್ತೀನಿ ತಾಯಿ. ಏನಯ್ಯ ನಿನ್ನ ಕೆಲಸ ಆಗಬೇಕಂದ್ರೆ ಬಲಿ ಆಗಬೇಕು, ಜಪ ಮಾಡಬೇಕು, ಸಾಕಷ್ಟು ಪೂಜೆ ಪುನಸ್ಕಾರ ಮಾಡಬೇಕು, ಸಾಕಷ್ಟು ಹಣ ಖರ್ಚಾಗುತ್ತೆ. ಕೊಡ್ತೀಯೋ? ಎಷ್ಟೇ ಬುದ್ಧಿ ಕೊಡ್ತೀನಿ. ಒಟ್ಟೆ ನನ್ನ ಕೆಲಸ ನನ್ನಂತೆ ಆಗ್ಬೇಕ ಬುದ್ಧಿ. ನಿನ್ನ ಕೆಲಸ ನಿನ್ನಂತೆ ಆಗ್ಬೇಕಂದ್ರೆ ನಾನೊಂದು ಲಿಂಬೆ ಹಣ್ಣನ್ನ ಮಂತ್ರಿಸ್ಕೊಡ್ತೀನಿ ನಿನಗೆ. ಅದು ನಿನ್ನ ಕೆಲಸ ಆಗೋ ಹಾಗಿದ್ರೆ ಆ ಲಿಂಬೆ ಹಣ್ಣಿಂದ ಸಹಜವಾಗಿ ರಸ ಉದುರುತ್ತೆ. ನಿನ್ನ ಕೆಲಸ ಆಗಲಿಲ್ಲ ಅಂದ್ರೆ ಆ ಲಿಂಬೆ ಹಣ್ಣಿಂದ ರಕ್ತ ಬರುತ್ತೆ. ಓಂ ಕಾಳಿ ಓಂ ಕಾಳಿ ಓಂ ಕಾಳಿ ಓಂ ಕಾಳಿ ಓಂ ಕಾಳಿ. ಬುದ್ಧಿ ಇದೇ ಬುದ್ಧಿ ನಿಂಬೆ ರಕ್ತ ನಿನ್ ಕೆಲಸ ಆಗೋದಿಲ್ಲ. ಗಟ್ಟಿ ಬುದ್ಧಿ, ನನ್ನ ಕೆಲಸ ನನ್ನಂತೆ ಮಾಡ್ಕೊಡ್ಬೇಕು ಬುದ್ಧಿ. ಕಾಳಿ ಮತ್ತೊಮ್ಮೆ ಮತ್ತೊಮ್ಮೆ ನಿನಗೆ ಪ್ರಾರ್ಥನೆ ಮಾಡ್ತೀನಿ. ಇವನು ನನಗೆ ತುಂಬಾ ಆತ್ಮೀಯ, ಇವನ ಕೆಲಸ ಮಾಡಲೇಬೇಕು ತಾಯಿ. ಆಗಲಿ ತಾಯಿ, ನೀನು ಹೇಳಿದಾಗೆ ಬಲಿ ಪೂಜೆ ವ್ರತ ಎಲ್ಲವೂ ಮಾಡ್ತೀನಿ. ಆಗಲಿ ತಾಯಿ, ಆಗಲಿ. ಕಾಳಿ ಒಪ್ಪಂದ್ಬಿಟ್ಲು, ನಿನ್ ಕೆಲಸ ಆಗುತ್ತೆ. 300 ವರಹ ತಂದ್ಕೊಡ್ಬೇಕು. ಹಾಗೆ ನಾವು ಸಾಮಾನಿನ ಪಟ್ಟಿಯನ್ನು ಕೊಡ್ತೇವೆ ನಿನಗೆ, ಪೂಜೆ ಸಾಮಾನು ಅದನ್ನೆಲ್ಲ ತಂದು ನನಗೆ 300 ವರಹ ಕೊಡ್ಬೇಕು. ಆಗುತ್ತೋ? ಆಯ್ತು ಬುದ್ಧಿ. 300 ಹಾಕ್ಬಿಟ್ಟೆ, 600 ಆದ್ರೂ ಕೊಟ್ಬಿಟ್ಟು ಕೆಲಸ ನನ್ನಂತೆ ಮಾಡ್ಕೊಡ್ಬೇಕು ಗುರುವೆ. ಸಾಗರ ಗುರುಡೆ, ಆ ಪೂಜಾ ಪಟ್ಟಿಯನ್ನು ಕೊಡು. ಗುರುಗುಡೆ ಗುರುಗುಡೆ, ಸಣ್ಣ ಪಟ್ಟಿ ಕೊಡ್ಲು ದೊಡ್ಡ ಪಟ್ಟಿ ಕೊಡ್ಲು? ಅಸಡ್ಡಾಡ. ಅವನು ಮಾಡ್ತಾ ಇರೋದು ಎಂತ ಕೆಲಸನೋ? ದೊಡ್ಡ ಕೆಲಸ ಗುರುಗುಡೆ. ದೊಡ್ಡ ಪಟ್ಟಿನ ಕೊಡು. ಸಾಗರ ದೊಡ್ಡ ಪಟ್ಟಿ. ಓಂ ಕಾಳಿ ಓಂ ಕಾಳಿ. ಅಯ್ಯ ಬುದ್ಧಿ ತೆಗೆದುಕೋ. ಈ ಪಟ್ಟಿಲಿರೋ ಸಾಮಾನೆಲ್ಲ ನಮ್ಮ ಶಿಷ್ಯರು ಹೇಳ್ತಾರೆ, ಅದರಂತೆ ತೆಗೆದುಕೊಂಡು ಬಾ. ನನಗೆ 300 ಹಣ್ಣು ಕೊಡಬೇಕು. ತೆಗೋ. ಓಂ ಕಾಳಿ. ಓಂ ಕಾಳಿ ಓಂ ಕಾಳಿ ಓಂ ಕಾಳಿ
ಬುದ್ಧಿ ಕೊಟ್ಟಿಲ್ಲದ ಸಾಮಾನೆಲ್ಲ ತರಬೇಕು ಅಂತೀರಾ ಬುದ್ಧಿ ಈ ಕೊಟ್ಟಿಲ್ಲಿರೋ ಸಾಮಾನೆಲ್ಲ ತರಿಸ್ಕೊಂಡೇನಾರ ಅಂಗಡಿ ಇರ್ತೀರಾ ನಿನ್ನ ಕೆಲಸ ಆಗ್ಬೇಕಂದ್ರೆ ನಾನು ಹೇಳಿದಷ್ಟು ಮಾಡು. ಅಸಡ್ಡಾಳ ಏನೋ ನೀನೇನಾದ್ರೂ ಕೇಳಿದೆಯೇನೋ? ಅಸಡ್ಡಾಳ 300 ರೂಪಾಯಿ ಕೊಟ್ಬಿಡು. ಆಗ್ಲಿ ಬರುವೆ 100 ರೂಪಾಯಿ ಒಂದಿಲ್ಲ ನನಗೆ ಕೊಟ್ಬಿಡು. ನಾನೇ ಪೂಜೆ ಪುರಸ್ಕಾರ ಎಲ್ಲ ಮಾಡೋದು ಅಚ್ಚುಕಟ್ಟಾಗಿ ಮಾಡ್ಬಿಡ್ತೀನಿ. ಏನು ತೊಂದರೆ ಇಲ್ದಂಗೆ ಮಾಡ್ಬಿಡ್ತೀನಿ. ಆಮೇಲೆ ತಕೊಂಡ್ಬರ್ತೀಯಲ್ಲ ಅರ್ಧ ರಾತ್ರಿ ತಕೊಂಬ ಬಿಟ್ಟಿದ್ದ ಹೇಳ್ತಾರೆ ಇದೆ ನೋಡು ಆ ಪುಟ್ಟಿಲಿರೋದೆಲ್ಲ ತಗೊಂಬಂದು ಕೊಡು. ಹಂಗೆ ಅವ್ರು ಹೇಳಿದಂಗೆ ಗುರುಗಳಿಗೆ 300 ನಮಗೆ 100 ತಾಮಂದು ಕೊಡು. ನೀನ್ ಹಿಡಿದ ಕೆಲಸ ಎಲ್ಲ ಆಗ್ಬೇಕು. ಹಂಗ್ ಮಾಡಿಕೊಡ್ತೀವಿ ಅಲ್ವೇನೋ ಸಮುದ್ರ. ನಿಮಗೂ ಕೊಡ್ಬೇಕು ಅಂತೀರಾ ಬುದ್ಧಿ ಏನ್ ಹೇಳು? ಅವರು ಏನೋ ಕೇಳ್ತಾವ್ರಲ್ಲ ಬುದ್ಧಿ ಏನ್ ಕೇಳ್ತಾವ್ರೆ? 101 ಕೊಡ್ಬೇಕಂತ ಅವ್ರಿಗೂ ನಿಮಗ್ 301 ಸಾಗರ ಬಾರೋ ಇಲ್ಲಿ. ಗುರುಗಳೇ ನೀನು ಬೇರೆ 100 ಹೊನ್ನು ಕೇಳಿದ್ಯಾ? ಹಾಗೆ ಕೇಳ್ತೀನೋ ಅವಿವೇಕಿ ನಿನ್ ಕೂಡ ಯೋಗ್ಯತೆ ಇದೆಯೇನೋ? ನಿನಗೆ ಕೂಡ ಯೋಗ್ಯತೆನೇ ಇಲ್ಲ. ನಿಮ್ ಯೋಗ್ಯತೆ ಗೊತ್ತಾಯ್ತಲ್ವ ನೋಡಯ್ಯ. ಬುದ್ಧಿ ಅವನಿಗೇನು ಕೊಡ್ಬೇಕಾಗಿಲ್ಲ. ಆಗ್ಲಿ ಗುರುವೆ ಆ ಪಟ್ಟಿಲಿರೋ ಸಾಮಾನೆಲ್ಲ ತೆಗೆದುಕೊಂಡು ಬಂದು ಆಯ್ತು ಬುದ್ಧಿ ನನಗೆ ಮಾತ್ರ 300 ಹೊನ್ನು ಕೊಡ್ಬೇಕು. ಆಗ್ಲಿ ಬುದ್ಧಿ ಹೋಗಿ ತೆಗೆದುಕೊಂಡು ಬಾ. ನಾನೇನ್ ಬರ್ಬೋದ ಬುದ್ಧಿ? ಓಂ ಕಾಳಿ ಓಂ ಕಾಳಿ. ರೇ ತೊಡಗ ಸಿದ್ದಣ್ಣ ಬಂದ ಕೊಡು. ಬುದ್ಧಿ ಬುದ್ಧಿ ಆ? ತೊಡಗಾಲ್ ಸಿದ್ದಣ್ಣ ಓಂ ಕಾಳಿ ಓಂ ಚಂಡಿಯೋಯ್ ನಮಃ ಓಂ ಶಾಕಿನಿ ರೋಕಿನಿಯೋಯ್ ನಮಃ ಓಂ ಕಾಳಿ ಓಂ ಕಾಳಿ. ಓ ನಮಸ್ಕಾರ ಬುದ್ಧಿ ನಮಸ್ಕಾರ. ನೀನೆಯೋ ತೊಡಗಾಲ್ ಸಿದ್ದಣ್ಣ? ಹೌದು ಬುದ್ಧಿ ಹೌದು. ಹೇಳು ತಾಯಿ ಹೇಳು. ಈ ಭಕ್ತನ ಸಮಸ್ಯೆ ಏನೆಂದು ಹೇಳು. ಓಂ ಕಾಳಿ. ಏನಯ್ಯ ನಿನ್ನದು ಒಂದು ಸ್ತ್ರೀ ಚಿಂತೆ ಕಾಳಿ ಹೇಳ್ತಿದ್ದಾಳೆ. ಹೌದು ಬುದ್ಧಿ ಹೌದು. ನನ್ನದೇ ಸುಳ್ಳು ಅಂತ ಹೇಳ್ತೀಯಾ? ನಿನ್ನ ಸ್ತ್ರೀ ಚಿಂತೆ ನಾನು ಹೇಳೋ ಸುಳ್ಳಾದ್ರೆ ನನ್ನ ಬಲಗೈ ಕತ್ತರಿಸಿ ಕಾಯಿ ಮುಂದಿಟ್ಬಿಡ್ತೀನಿ. ನಿನ್ನದು ಸ್ತ್ರೀ ಚಿಂತೆನೆ ಹೇಳ. ಏನ್ ಬುದ್ಧಿ ಈಗಲೇ 2 ಮದುವೆ ಆಗಿದೆ, ಇನ್ನೂ ಮದುವೆ ಶ್ರೀ ತಿಂತೆ ಅಂತೀರಲ್ಲ ಬುದ್ಧಿ. ಅಸಡ್ಡಾಳ. ನನ್ನ ಮಾತು ಸುಳ್ಳಾಗೋದಿಲ್ಲ. ಹೇಳು ನಿನ್ನ ಪ್ರಶ್ನೆ. ಮೊದಲನೇ ಪ್ರಶ್ನೆ ಭೂಮಿ ಹೇಳು. ನನ್ನ 2-3 ಪ್ರಶ್ನೆ ಇದೆ ಬುದ್ಧಿ. ಮೊದಲನೇದು ಭೂಮಿ ಬುದ್ಧಿ ಭೂಮಿದು. ಭೂಮಿ ಅಂದ್ರೇನು? ಭೂತಾಯಿ. ತಾಯಿ ಅಂದ್ರೆ ಹೆಣ್ಣಲ್ವೇನೋ? ಹೆಣ್ಣಂದ್ರೆ ಸ್ತ್ರೀ ಅಲ್ವೇನೋ? ನಾನು ಹೇಳಿದ್ದು ಸ್ತ್ರೀ ಚಿಂತೆ ಅಲ್ವೇನೋ? ಭೂಮಿ ಬುದ್ಧಿ ಭೂತಾಯಿ. ತಾಯಿ ಅಂದ್ರೆ ಯಾರು? ಹೆಣ್ಣಲ್ವಾ? ಹೆಣ್ಣಂದ್ರೆ ಸ್ತ್ರೀ ಅಲ್ವಾ? ಮತ್ತು ನಾನು ಮಾತು ಸುಳ್ಳ? ಹೇಳು ತಾಯಿ ಹೇಳು ಜಗದಂಬೆ. ಈತನ 2ನೇ ಪ್ರಶ್ನೆ ಏನೆಂದು ಹೇಳು. ಸಾಗರ ಸಮುದ್ರ ಗಂಟೆ ಬಾರಿಸಿ ತಾಯಿ ಆರಾಧನ. ಹೇಳು ತಾಯಿ ಈತನ 2ನೇ ಪ್ರಶ್ನೆಯನ್ನು ಹೇಳು. ಏನಯ್ಯ ನಿನ್ನ 2ನೇ ಪ್ರಶ್ನೆನು ಸ್ತ್ರೀ ಚಿಂತನೆ ಆಗಿದೆ. ಏನ್ ಬುದ್ಧಿ ಏನ್ ಕೇಳಿದ್ರು ಶ್ರೀ ಚಿಂತೆ ಅಂತೀರಾ?
ಯಾರಿಗೋ 10,000 ಸಾಲ ಕೊಟ್ಟಿದ್ದೆ, ಅವನ್ ಕೊಡ್ತಾನೋ ಇಲ್ವೋ ಅಂತ ಕೇಳೋಣ ಅಂತ ಬಂದೆ ಬುದ್ಧಿ. ಅಸಡ್ಡಾಳ! ನಮ್ಮ ಮಾತು ಸುಳ್ಳಾದ್ರೆ ನಮ್ಮ ನಾಲಿಗೆ ಕಿತ್ತು ಕಾಳಿ ಬಂದಿಟ್ಬಿಡ್ತೀನಿ. ನೀನು ಕೊಟ್ಟಿದ್ದೇನನ್ನು? ಹಣ ಸ್ವಾಮಿ, ಹಣ. ಹಣ ಅಂದ್ರೇನು? ಧನ. ಧನ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ಹೆಣ್ಣು. ಹೆಣ್ಣಂದ್ರೆ ಸ್ತ್ರೀ. ಸ್ತ್ರೀ ಚಿಂತೆ ಅಲ್ವೇನೋ? ಅಸಡ್ಡಾಳ! ಹೌದು ಬುದ್ಧಿ, ಹೌದು. ಈಗ ಹೇಳು, ನಿನ್ನ 3ನೇ ಪ್ರಶ್ನೆ ಏನೆಂದ್ರೆ ಕೇಳು. ಓಂ ಕಾಳಿ. ನಿಜವಾಗ್ಲೂ ಶ್ರೀ ಚಿಂತನೆ ಬುದ್ಧಿ. ಹೇಳು ತಾಯಿ. ಇವನ ಸ್ತ್ರೀ ಬಹಳ ಚೆನ್ನಾಗಿದ್ದಾಳು. ಏನಯ್ಯ, ಆ ನಿನ್ನ ಸ್ತ್ರೀ ಬಹಳ ಚೆನ್ನಾಗಿದ್ದಾಳಂತಲ್ಲಯ್ಯ ಕಾಳಿ ಹೇಳ್ತಿದ್ದಾಳೆ. ಹೌದು ಬುದ್ಧಿ, ಬಹಳ ಚಂದಾಗವಳೆ. ಅವಳನ್ನ ನೋಡಿದ್ರೆ ನನಗೆ ಮೂರ್ಛೆ ಬರುತ್ತೆ. ಅವಳನ್ನ ಏನಾದ್ರೂ ಮಾಡಿ ನನ್ನ ಕೈವಶ ಮಾಡಿ ಬುದ್ಧಿ. ಕಾಳಿ, ಓ ನೋಡಯ್ಯ, ಆ ನಿನ್ನ ಸ್ತ್ರೀ ಮಧ್ಯರಾತ್ರಿಲಿ ಬಂದು ನಿನಗೆ ಎಪ್ಸಿ ನೀನು ವಶ ಆಗೋಗ್ ಮಾಡ್ತೀನಿ. ಕೊಡ್ತೀಯೋ ಒಂದು 300 ವರಹ? ಆಗಲಿ ಬುದ್ಧಿ. ಆ ನಿನ್ನ ಸ್ತ್ರೀಯನ್ನ ಭಕ್ತ, ಈ ವಿಷಯದಲ್ಲಿ ನಮ್ಮ ಗುರುಗಳು ಎತ್ತಿದ ಕೈಯೇ ಇನ್ನೂ ಇಳಿಸೇ ಇಲ್ಲ ಕಣೋ. ಬೈಲಿ ಬಾಯ್ಲಿ ಬೈಲಿ ಭಕ್ತ, ಬೈಲಿ. ಏನಾದ್ರೂ ಉಪಾಯ ಮಾಡಿಬಿಟ್ಟು ಆ ಹೆಣ್ಣನ್ನ ಕರ್ಕೊಂಬ. ಕರ್ಕೊಂಬಂದು ಇಲ್ಲಿ ಬಿಡು. ಒಂದು ರಾತ್ರಿ ಇಲ್ಲಿರ್ಲಿ, ನಾವೆಲ್ಲ ಮಂತ್ರ ಹಾಕಿಬಿಟ್ಟು ನಿನ್ ಬಿಟ್ಟಿನ್ನೆಲ್ಲೂ ಹೋಗಲ್ಲ. ನಿನ್ ಸುತ್ತನೇ ಸುತ್ತಬೇಕು. ಹೌದಾ ಬುದ್ಧಿ? ಬೇಗ ಹೋಗಿ ಒಂದ್ ತಗೊಂಡ್ಬಂದು ಒಂದ್ ತಗೊಂಡ್ಬಿಡು. ಹುಡುಗಿ ಚಿಂತೆ ಬಿಟ್ಬಿಡು. ಬಿಟ್ಬಿಡು. ನೀನ್ ಹಿಂದೆನೆ ಬರ್ಬೇಕು. ಆಯ್ತು ಬುದ್ಧಿ, ಆಯ್ತು. ಅಡ್ಮಿಟ್ ಹೋಗು ಗುರುಗಳೇ, ಅಡ್ಮಿಟ್ ಹೋಗು. ನಮಸ್ತೆ ಬುದ್ಧಿ, ನಮಸ್ಕಾರ. ನಮ್ಮ ಶಿಷ್ಯರು ಹೇಳಿದ್ ಕೇಳ್ಕೊಂಡಿಯೋ? ಆಯ್ತು ಬುದ್ಧಿ. ನಮ್ಮ ಶಿಷ್ಯರು ಹೇಳಿದ ಹಾಗೆ ಆ ನಿನ್ನ ಸ್ತ್ರೀಯನ್ನ ನಮ್ಮ ಹತ್ರ ಕಳಿಸಿ, ನಾವು ಅಂಜನ ಹಚ್ಚಿ ಯಂತ್ರ ಹಾಕಿ ಮಂತ್ರ ಹಾಕಿ ಆರಾಮಾಗಿ ನಿಮಗೆ ಸಾಧ. ನಮಸ್ಕಾರ ಬುದ್ಧಿ, ನಮಸ್ತೆ, ಬರ್ತೀನಿ. ಹೋಗಿ ಬಾ. ಓಂ ಕಾಳಿ, ಓಂ ಕಾಳಿ, ಓಂ ಕಾಳಿ. ಏನು ತೆಗಿಸಿ. ಇಲ್ಲ ಕೆಳಗೆ ಬಿಸಿ ಎಲ್ಲ ಜನ ಹೋದ್ರು ಕೊಡು. ಇನ್ಯಾರು ಕಾಡ್ತಾನೆ ಇಲ್ಲ. ಏ ಅಲ್ಲಿ ಯಾರೋ ಗೊತ್ತಾದ ನೋಡು. ಕೆಲಸ ಮಾಡೋರು ಗುರುಗಳ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿದ್ದಲ್ಲೋ. ಹೋಗೋಣ, ತುಂಬಾ ದಿವಸ ಮಾತಾಡ್ಬೇಕು ಅಂತ ಅಂದ್ಕೊಂಡು ತಿಳ್ಕೊಂಡಿದೀವಿ. ಒಂದಾಗಲೆಲ್ಲ ಯಾರ್ಯಾರೋ ಇದ್ದೇ ಇರ್ತಾರೆ. ಈಗ ನೋಡು, ಏಕಾಂತವಾಗಿದ್ದಾರೆ. ಒಳ್ಳೆ ಸಮಯ. ಹೇಳೋಣ, ಹೇಳಿ ಬಿಡೋಣ. ಬಾ ಬಾ ಬಾ. ಗುರುಗಳಿಗೆ ದಂಡ. ಏನಂದ್ರು? ಅಲ್ಲ, ದೀರ್ಘದಂಡ ಪ್ರಣಾಮಗಳು. ಗುರುಗಳೇ, ತಮಗೆ ಉಪದೇಶ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಗುರುಗಳೇ. ಆಯಾಸ ಆಗ್ಬಿಟ್ಟಿದೆ ಪೂಜೆ ಮಾಡಿ ಮಾಡಿ ಮಾಡಿ. ಅದು ಒಂದೇ, ಬೆಳಿಗ್ಗಿಂದ ಭಕ್ತರು ಬೇರೆ ಜಾಸ್ತಿ. ಬೆಳಗಿಂದ ಗೊತ್ತಾಯ್ತಾರೆ, ಓದ್ತಾರೆ. ನಮಗೂ ಸುಸ್ತಾಗ್ಬಿಟ್ಟಿದೆ ಬುದ್ಧಿ. ನಮ್ಗಮ್ಮ, ನಿಮ್ಗೂ ನಮಗೂ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ನಾವು ಅವಾಗಿಂದ ಕಾಯ್ತಾ ಇದ್ದೀವಿ. ಈಗ ನಮಗೂ ಬೆಳಿಗ್ಗೆಯಿಂದ ಮಂತ್ರ ತಂತ್ರ ಹೇಳಿ ಸಾಕಾಗಿ ಹೋಗ್ಬಿಟ್ಟಿದೆ. ಮೈಯೆಲ್ಲ ಆಯಾಸ ಆಗಿದೆ. ಅದರಿಂದ ನಾವು ಉಲ್ಲಾಸಭರಿತರಾಗಿ ನಮ್ಮ ಆಯಾಸವನ್ನೆಲ್ಲ ಕಳೆದುಕೊಂಡು ನಮ್ಮ ಮೋಹಿನಿಯನ್ನ ಕರೆಸಿ ನೃತ್ಯವನ್ನು ಮಾಡಿ ನಮ್ಮ ಆಯಾಸವನ್ನೆಲ್ಲ ಕಳೆದು ಆ ನಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳುತ್ತೇನೆ. ಆಯ್ತಾ? ಸಾಗರ ಮೋಹಿನಿ ಕರ್ಕೊಂಬ. ಗುರುಗಳೇ, ನಮೀಗ ಹೋಗೋ, ಬೇಗ ಕರ್ಕೊಂಬ. ಗುರುಗಳೇ, ಮೋಹಿನಿ ಬರ್ತಾ ಇದ್ದಾಳೆ. ಸಾಗರ ಕರ್ಕೊಂಡ್ ಬಂದೇ ಬಿಡ ಗುರುಗಳೇ. ಮೋಹಿನಿ ಬಾ, ಮೋಹಿನಿ ಕರ್ಕೊಂಡ್ಬಿಟ್ಟೆ ಗುರುಗಳೇ. ಈಗ ನಮಗೆ ಆನಂದ. ಸಾತ್ವಿಕರಿ
ರಿ ಸ ನಿ ರಿ ಸ ನಿ ದ ನಿ ದ ನಿ ದ ಪ ದ ನಿ ಗ ಮ ಪ ದ ನಿ ಸ ರಿ ಗ ರಿ ಸ ರಿ ಸ ನಿ ರಿ ಸ ನಿ ದ ನಿ ದ ನಿ ದ ಪ ದ ನಿ ಗ ಮ ಪ ದ ನಿ ಸ ನಿ ಗ ನಿ ಸ ರಿ ಸ ನಿ ದ ಪ ದ ನಿ ಮ ಪ ದ ನಿ ಗ ನಿ ಸ ನಿ ದ ನಿ ದ ನಿ ದ ಪ ದ ನಿ ದ ಮ ಪ ದ ನಿ ದ ಸ್ವಂದಾಪುರ ತೀರ ಕಲ್ಪನೇಶ್ವರ ತೀರ ಕರ್ಪರೇಶ್ವರ ಮಾಯಾ ಮಂತ್ರವಾದಿ ಮಕುಟೇಶ್ವರ ಧೀರ ಮಾಯಾ ಮಂತ್ರವಾದಿ ಮಕುಟೇಶ್ವರ ಧೀರ ಕೊಲ್ಲಾಪುರ ತೀರ ಈಗ ನಮ್ಮ ಮನಸ್ಸಿನ ಆಯಾಸವೆಲ್ಲವೂ ದೂರವಾಯಿತು. ಮನಸ್ಸಿಗೆ ಏನೋ ಒಂದು ತರ ಉಲ್ಲಾಸವಾಯಿತು. ಸಾಗರ, ಗುಳೆ, ಸಮುದ್ರ, ಅದೇನೋ ಕೇಳ್ಬೇಕು ಅಂತಿದ್ರಲ್ಲ, ಕೇಳ್ರ ಈಗ. ಸಾಗರ, ಸಮುದ್ರ, ಜನ ಏನೇನು ಹೇಳ್ತಾ ಇದಾರಲ್ಲೋ ಅದೆಲ್ಲ ನಮ್ ಗುರುಗಳಿಗೆ ಹೇಳ್ಬೇಕು ಅಂತ ಅವಾಗ್ತಿಂದನೂ ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ ಮನಸ್ಸಲ್ಲಿ ಇರೋದೆಲ್ಲ ಹೇಳ್ಬಿಡೋಣ ಕಣ. ನಾವು ಬದುಕಿದ್ದು ನಿಮ್ ಪುಣ್ಯ. ಗುರುಗಳೇ ಹೊರಗಡೆ ಹೋಗ್ತಾ ಇದ್ರೆ ಜನ ನಮ್ಮನ್ನ ಅಟ್ಟಾಡಿಸ್ಕೊಂಡು ಹೊಡೆಯಕ್ ಬರ್ತಾರೆ ಗುರುಗಳೇ. ಅದೇ ನೀವು ಬದುಕು ಬಂದಿದ್ದು ನನ್ ಪುಣ್ಯ. ಹೌದು ಗುರುಗಳೇ, ಜನ
ನಾವು ಬದುಕಿ ಬಂದಿದ್ದು ನಿಮ್ ಪುಣ್ಯ. ಯಾಕೆ ಅಂದ್ರೆ ಜನಗಳ ಕೈಯಿಂದ ತಪ್ಪಿಸ್ಕೊಂಡು ನಾವು ಬಂದಿದ್ದೇ ಇವತ್ತು ನಿಮ್ ಪುಣ್ಯ ಗುರುಗಳೇ. ಅಕಸ್ಮಾತ್ ನಾವೇನಾರು ಹೋಗ್ಬಿಟ್ಟಿದ್ರೆ ನಮ್ಮಂತ ಶಿಷ್ಯರು ನಿಮ್ಗೆ ಎಲ್ಲಿ ಸಿಗ್ತಾ ಇದ್ರು ಗುರುಗಳೇ? ಅದೇನ್ ಹೇಳ್ರು ಗುರುಗಳೇ, ಜನ ನಿಮ್ಮನ್ನ ಬೈತಾರೆ ಬೈತಾರೆ ಬೈತಾರೆ. ಗುರುಗಳೇ ಆಗಲ್ಲ, ಅದ್ಯಾವ ಬಾಯಿಂದಲೂ ಹೇಳಿ ಗುರುಗಳೇ. ನಿಮ್ ಬಾಯಿಂದಲ್ಲ ಹೇಳ್ರು ಅದೇನೇನು ಬೈತಾರೆ ಅಂತ. ಸಾಗರ ಹೇಳ್ಬಿಡಿ ಸಮುದ್ರ. ಸಾಗರ ಜನ ಹೆಂಗೆ ಹೇಳ್ತಾರೋ ಹೆಂಗ್ ಬೈತಾರ ಹಂಗೆ ಹೇಳೋಣ ಕಣ. ಅದೇನೇನು ಬೈತಾರ ಹೇಳ್ರು. ಆಯ್ತು ಗುರುಗಳೇ. ಗುರುಗಳೇ ಗುರುಗಳೇ, ಜನ ನಿಮ್ಮ ಬೈತಾರೆ ಬೈತಾರೆ. ಬತ್ತಿ ಎತ್ತ ಗುರುಗಳೇ, ಇವನಿಗೆ ಬರಬಾರದು ಒಂದು ಸಾಯ. ಮನಿ ಹಾಳಾಗ ನಿಲ್ಲಿಸ್ರು. ಏನ್ ನಿಮ್ ಹೂಗಳಿಂದ ನನ್ನ ಮುಖ ತೊಳಿಬೇಕು ಅಂತ ಮಾಡಿದ್ರೇನ್ರು? ಗುರುಗಳೇ, ನಾವೆಷ್ಟೋ ವಾಸಿ, ನಾವು ಬೈದ್ರೆ ಎಲ್ಲೋ ಒಂದ್ ಚೂರು ಎಂಜಲು ಬೀಳುತ್ತೆ. ಅದೇ ಜನಗಳು ಹೋಗಿ ನೀವು ನಿಂತ್ರೆ ಒಬ್ಬೊಬ್ರು ಬೈಯೋದು ಒಂದೊಂದು ಚೊಂಬು ನೀರು ಉಗುಳು ನಿಮ್ ಬಾಯಿಂದ ಸುರಿಯುತ್ತೆ ಗುರುಗಳೇ. ಗುರುಗಳೇ, ಕುಶ್ಲಾಗತ್ತ ಮನಿ ಹಾಳಾಗ ಹಿಂಗೆಲ್ಲ ಬೈತಾರ ಗುರುಗಳೇ. ನಿನ್ ಕೇಳಿ ಬಂದು ಹೊತ್ಕೊಂಡು ಹೋಗ, ಹಂಗೆಲ್ಲ ಬೈತಾರೆ ಗುರುಗಳೇ. ಯಾಕೆ ಕೇಳ್ತಿದೀವಿ ಅಂದ್ರೆ ಅವ್ರು ಬಂದು ನಿಮ್ಮನ್ನು ಕೇಳಿದ್ರೆ ಏನ್ ಹೇಳುದು, ಅದ್ರಿಂದ ಹೆಂಗ್ ಬೈತಾರೆ ಹಂಗೆ ಹೇಳಿದೀವಿ. ಅಲ್ಲ ಗುರುಗಳೇ, ಸಾಕ್ ಮಾಡ್ರು, ಸಾಕ್ ಮಾಡ್ರಿ. ಅಲ್ಲ ಗುರುಗಳೇ, ಇರ್ಲಿ ಅಂತ ಹೇಳಿದ್ವಿ. ನಾಳೆ ಏನೋ ನಿಮಗೆ ಗೊತ್ತಾಗ್ಬಿಟ್ಟು ಯಾಕೆ ನಮ್ಗೆ ಹೇಳಿಲ್ಲ ಅಂತ ಹೇಳ್ಬಾರ್ದಲ್ಲ. ಅದಕ್ಕೆ ಇದ್ದದ್ದನ್ನೇ ಹಂಗೆ ಹೇಳ್ತಿದೀವಿ ಗುರುಗಳೇ. ಅಲ್ಲ, ಈ ಜನ ನನ್ನನ್ನು ನೋಡಿ ಗಡ 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 ನಡುತ್ತಿದ್ದವರು ನನ್ನನ್ನು ಹೀಗೆ ಬೈಬೇಕಾದ್ರೆ ಏನ್ ಕಾರಣ ಗುರುಗಳೇ? ಅದಕ್ಕೂ ಒಂದು ಕಾರಣ ಇದೆ ಗುರುಗಳೇ. ಏನ್ ಹೇಳ್ರು? ಕಾರಣ ಹೇಳ್ತೀವಿ ಗುರುಗಳೇ. ನಾನು ಕೇಳಿದ್ರೆ ಈ ಊರ್ ಬಿಟ್ಟು ಹೋಗ್ಬಿಡಿದ ಗುರುಗಳೇ. ಮುಟ್ಟಾಳ ಗುರುಗಳೇ, ನಾನು ಯಾರು? ಕುಟಿಲ ಮಾಂತ್ರಿಕ ಕರ್ಪೂರ. ಸ್ಮಶಾನದಲ್ಲಿರೋ ಶಾಖೆನಿಗೆ ಹೆದರ್ಲಿಲ್ಲ, ಶಾಖೆನಿಗೆ ಹೆದರ್ಲಿಲ್ಲ, ರಣಚಂಡಿಗೆ ಹೆದರ್ಲಿಲ್ಲ. ಎಕ್ಕ ಸಿಟ್ಟು ಈ ಜನಗಳು ಮತ್ತೆ ಹೆದರ್ತೀನೇನ್ರು? ಗುರುಗಳೇ, ಅದಕ್ಕೂ ಒಂದು ಕಾರಣ ಐತೆ ಗುರುಗಳೇ. ಏನ್ ಕಾರಣ ಅಂತ? ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರಗಿಂತ ಒಬ್ಬ ಉಟ್ಕೊಂಡ್ಬಿಟ್ಟಿದಾರಂತೆ. ಉಟ್ಕಂಡ ಅದು ಅಲ್ಲದೆ ಗುರುಗಳೇ, ಅವನ ಆಶ್ರಮಕ್ಕೆ ಜನ ಬೆಲ್ಲದ ನೊಣ ಮುತ್ತಾದರಂತೆ ಗುರುಗಳೇ. ಅವನು ದೇವಸ್ಥಾನ ಬೇರೆ ಕಟ್ಸಿದಂತೆ. ಓಹೋ, ಅದು ಅಲ್ಲದೆ ದೇವಸ್ಥಾನ ಕಟ್ಸಿದ್ಮೇಲೆ ಸೊನ್ನಾಪುರವೇ ಶ್ರೀಕೇಂದ್ರ ಸಮ ಅಂತ ಜನ ಬಿದ್ದು ಹೋಗ್ತಾರೆ ಗುರುಗಳೇ. ಅದು ಅಲ್ಲದೆ ಅವರೊಂದು ಕೆರೆ ಬೇರೆ ಕಟ್ಸಿದಾರಂತೆ ಗುರುಗಳೇ. ನೀವೇ ಕಟ್ಸಿದೀರಾ? ನಿಮ್ ಮನೆ ಬಚ್ಚನಲ್ಲಿ ನೀರು ಹೋಗಕ್ ಒಂದ್ ಚೆಂಬು ನೀರು ಹೋಗಕ್ಕೂ ಜಾಗ ಇಲ್ಲ. ಅದೇ ಆ ಸಿದ್ದರಾಮ ಗುರುಗಳೇ. ಯಾರು ಅವನು? ಸಿದ್ದರಾಮ. ಅದಾರು ನನ್ನ ಸಂಸ್ಥೆ ಯಾರಂದ್ರೆ ಸಿದ್ದರಾಮ. ಸಿದ್ದರಾಮ ಸಮಬಲರು ನಿಮಗೆ ಕೊಲ್ಲಲಾಪುರದ ಧಾರೆಯೊಳಗೆ ಸಮಬಲರು ನಿಮಗೆ ಕೊಲ್ಲಲಾಪುರದ ಧಾರೆಯೊಳಗೆ
ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಕುಟಿಲ ಮಾಂತ್ರಿಕ ಕರ್ಪರನೇ ಅಲ್ಲ. ಗುರುಗಳೇ, ಅವನ ಬಾಣ ಅವನಿಗೆ ತಿರುಗಿಸ್ತೀನಿ. ವಿಲ 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 ಒದ್ದಾಡ್ಕೊಂಡು ನನ್ನ ಆಶ್ರಮಕ್ಕೆ ಬರಬೇಕು. ಹಾಗೆ ಮಾಡ್ಲಿಲ್ಲ ಅಂದ್ರೆ ನಾನು ಯಾರು? ಕರ್ಪರ 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 ಬರೇ ಕರ್ಪರ ಅಲ್ವೋ? ಕರ್ಪರ ಮಹಾಮಾಂತ್ರಿಕ ಗುರುಗಳೇ. ಇಲ್ಲ ನೀವಿರ್ಬೇಕು, ಇಲ್ಲ ಆ ಸಿದ್ದರಾಮ ಇರ್ಬೇಕು. ನೀವಿಬ್ರು ಹೋಗ್ಬಿಟ್ಟು ಅಷ್ಟಿದ್ಬಿಟ್ರೆ ಸಾಕು. ನೋಡ್ತಾ ಇರಿ, ಕಾಣೆ ಮಂತ್ರ ಹಾಕ್ತೀನಿ, ಜಪ ಮಾಡ್ತೀನಿ, ಮಾಡ್ಬಿಡಿ ತಪ ಮಾಡ್ತೀನಿ, ಮಾಡ್ಬಿಡಿ. ಶಾಂತಿ ನೀರು ಧಾಕಿದ್ದು ಹೊಲಸ್ಕೊತೀನಿ. ಆ ಸಿದ್ದರಾಮನ್ನ ಹಂಗೆ ಹಂಗೆ ಹೆಂಗ್ ಮಾಡ್ತೀನಿ ಅಂದ್ರೆ ಘಟನೆ ಬೇರೆ. ಆ ಸಿದ್ದರಾಮ ಹಾಗೆ ವಿಲ 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 ಒದ್ದಾಡ್ಕೊಂಡು ಬರ್ಬೇಕು. ಓ